ಅದೊಂದು ದಿನ ಮುಸ್ಸಂಜೆ ಹೊತ್ತು ಚಿನ್ನದಂತೆ ಫಳ ಫಳ ಅಂತ ಹೊಳೆಯುತ್ತಿರುವ ಸೂರ್ಯ ಹಾಗೆ ಕೆಂಪಾದ ಹೊದಿಕೆ ಹೊದ್ದು ಕಣ್ಮರೆಯಾಗುವುದಕ್ಕೆ ಸಿದ್ಧವಾಗುತ್ತಿದ್ದ. ಅತ್ತ ಕಾಲು ದಾರಿಯಲ್ಲಿ ದನ ಕರುಗಳು ಮೇಯುತ್ತಿಂದು ಮತ್ತೆ ಹಟ್ಟಿ ಸೇರುವುದಕ್ಕೆ ಮೆತ್ತಗೆ ಹೆಜ್ಜೆ ಹಾಕುತ್ತಿದ್ದುದು ಸಹ ಆ ಊರಲ್ಲಿ ಕಾಣುವ ಅಪರೂಪದ ದೃಶ್ಯವೇನಲ್ಲ ಬಿಡಿ. ಹಾಗೆ ನಿಂತಲ್ಲಿಂದ ಅತ್ತ ಇತ್ತ ತಿರುಗಿ ಎರಡು ಕಡೆನೂ ನೋಡಿದ್ರೆ ಯೂಟರ್ನ್ ರಸ್ತೆ. ಅಲ್ಲೇ ಒಂದು ಬದಿಯಲ್ಲಿ ಕಾಕಿ ತೊಟ್ಟ ಶಿಸ್ತಿನ ಜಮಾದಾರರ ಕಚೇರಿ, ಇನ್ನೊಂದು ಬದಿಯಲ್ಲಿ ಜನರಿಗೆ ತಕ್ಕ ಹಾಗೆ ಗೋಳಿ ಸೋಡದ ಗೂಡಂಗಡಿ. ಅಲ್ಲೇ ಪಕ್ಕದಲ್ಲಿರೋ ಮೇಫ್ಲವರ್ ಮರದಡಿಯಲ್ಲಿ ನಿಂತು ಸ್ವಲ್ಪ ಕಣ್ಣು ಹಾಯಿಸಿದ್ರೆ ಕಾಣೋದೇ ವಿಶಾಲವಾದ ಕ್ರೀಡಾಂಗಣ. ಅದಕ್ಕೊಂದು ಸುತ್ತುವರಿದ ಹಾಗೆ 4 ಸಾಲು ಕಲ್ಲೆತ್ತರದ ಕಾಂಪೌಂಡ್, ಅದರೊಳಗೆ ಅಲ್ಲೊಂದು ಇಲ್ಲೊಂದು ಅಕ್ಷರ ಮಾತೆಯ ಗುಡಿ ಗೋಪುರಗಳು. ಗಂಟೆಗೊಮ್ಮೆ ಸುರಿಯುವ ವರುಣನ ಆರ್ಧ ನರ್ತನಕ್ಕೆ ಕ್ರೀಡಾಂಗಣ ಅತ್ತ ಕೆಂಪು ಸಮುದ್ರವಂತೂ ಅಲ್ಲ, ಕೆಸರಿನ ಗದ್ದೆಯೂ ಅಲ್ಲೋ ಅನ್ನೋ ಹಾಗೆ ಬದಲಾಗಿತ್ತು. ಇತ್ತ ಕಾಲಿನಡಿ ಸಿಪ್ಪೆ ಜಾರಿ ರಕ್ತ ಸುರಿದ್ರೂ ಪರವಾಗಿಲ್ಲ, ಮೊಣಕಾಲಿನ ಪೇಂಟ್ ಹೋದ್ರೂ ನೋ ಟೆನ್ಷನ್, ಬಿದ್ದು ಕೆಸರಿನಲ್ಲಿ ಮುಳುಗಿ ಹೋದ್ರೂ ಸಮಸ್ಯೆ ಎಂಬುದು ಗೊಡವೆ ಇರದ ರೀತಿ ಮೈದಾನದಲ್ಲಿ ಜರ್ಸಿ ತೊಟ್ಕೊಂಡು ಗುಂಪು ಗುಂಪಾಗಿ ಜೊತೆ ಸೇರಿದ್ರು ಗಂಡು ಹೆಣ್ಣೆಂಬ ಲಿಂಗ ತಾರತಮ್ಯವಿಲ್ಲದ ಶುದ್ಧ ಹೃದಯಗಳು. ಆ ಪರಿಶುದ್ಧ ಹೃದಯಗಳಿಗೆ ಸಡನ್ ಆಗಿ ಟಚ್ ಆದ್ರೆ ಸಾಕು, ಮತ್ತೆ ಪ್ರಾರಂಭವಾಗುವ ವ್ಯತ್ಯನೆ ಬೇರೆ. ಅದೊಂದು ಜೀವ ಉಳಿಸುವ ಅಥವಾ ಮುಂದೊಂದು ದಿನ ಜೀವ ಕಳೆದುಕೊಳ್ಳುವ ಭೀಕರ ಅಪಘಾತವೆಂದರೂ ತಪ್ಪಾಗಿ ಬಿಂಬಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಟಚ್ ಆದವರ ಒಬ್ಬೊಬ್ಬರ ಕಥೆಯು ನನ್ನ ಕಣ್ಮುಂದೆ ಮತ್ತೆ ನಾಟ್ಯವಾಡ್ತವೆ. ಅವತ್ತು ಅವಳು ಓಡಿ ಬಂದು ನನಗೆ ಆ ಮೈದಾನದಲ್ಲಿ ಡಿಕ್ಕಿಯಾಗದಿದ್ರೆ ಅವಳು ನನಗೆ ಸಿಗುತ್ತಿರಲಿಲ್ವೇನೋ ಎಂಬ ರೀತಿಗೆ ಹೃದಯಗಳೆರಡರ ನಡುವೆ ಅಪಘಾತವೊಂದು ನಡೆದಿದೆ. ಅದೆಲ್ಲಿಯೂ ಸದ್ದು ಸುದ್ದಿಯಾಗದೆ ರಾಜಿ ಮಾತಿನ ಮೂಲಕ ಅಂತೀವಲ್ವ, ಆ ರೀತಿಯ ಮೌನದ ಗೂಡು ಸೇರಿತು. ಅಪಘಾತದ ತುಸು ರಭಸಕ್ಕೆ ಅದೊಂದು ಹೃದಯದೊಳಗೆ ಗುಲಾಬಿ ಹೂವಿನ ಎಸಲು ಹೊಕ್ಕಿ ಆ ನಂತರ ಚಿಗುರು ಮೀಸೆಯ ಹುಡುಗನ ಮುಗ್ಧ ಮನಸ್ಸು ಯಾಕೋ ಒಂಥರ ಚಂಚಲವಾಗೋಕ್ಕೆ ಶುರುವಾಯಿತು. ಅದೇ ಒಂದು ನೆಪ. ನಾನು ಹೋಗಿ ಅವಳ ಜೊತೆ ಸ್ವಾರಿ ಕೇಳಬೇಕು ಅಥವಾ ಹಾಗೆ ಸುಮ್ಮನಿದ್ಬಿಡ್ಬೇಕಾ? ಹೀಗೆಲ್ಲ ತಲೆ ತುರಿಸ್ಕೊಂಡು ಇಲ್ಲೊಮ್ಮೆ ಅಲ್ಲೊಮ್ಮೆ ಹೀಗೆ ಇಡೀ ಮೈದಾನದಲ್ಲಿ ಸುತ್ತಾಡ್ತಿದ್ದದನ್ನು ಕಾಣ್ತಿದ್ರೆ ಇಡೀ ಕ್ರೀಡಾಂಗಣವನ್ನು ಅಳತೆ ಮಾಡಿ ಇನ್ನೇನೋ ಆ ಜಾಗವನ್ನೇ ಖರೀದಿಸ್ತಾನೋ ಏನೋ ಅಂದುಕೊಳ್ಳೋ ಹಾಗಿತ್ತು ಎಣ್ಣೆ ಕಪ್ಪು ಬಣ್ಣದ ದುಂಡು ಮುಖದ ಚಿಗುರು ಮೀಸೆಯ ಹುಡುಗನ ಮಂದಹಾಸ. ಅವನೇ ಆದಿತ್ಯ. ಕೆಲವೊಂದು ಸಲ ಕೆಲವರಿಗೆ ಇದ್ದಕ್ಕಿದ್ದಂತೆ ಲಾಟ್ರಿ ಡ್ರಾ ಆಗೋ ಹಾಗೆ ಅನಿಸುತ್ತೆ. ಯಾಕಂದ್ರೆ ಆ ಕ್ಷಣಗಳು ಸಹ ಅವರು ಅಂದುಕೊಂಡಿದ್ದಕ್ಕಿಂತ ತಲೆಯಲ್ಲಿ ಯೋಚನೆ ಮಾಡಲಾಗದಷ್ಟು, ಎದುರಿಗಿದ್ರೆ ಬಿಗಿದಪ್ಪಿಕೊಳ್ಳಲಾಗದಷ್ಟು, ಇನ್ನು ಹೆಚ್ಚು ಅಂದರೆ ಇಡೀ ಜೀವನ ಪರ್ಯಂತ ಮರೆಯೋಕ್ಕಾಗದಷ್ಟರ ಮಟ್ಟಕ್ಕೆ ಬದಲಾಯಿಸುವ ಲಕ್ಕಿ ಕುಲಾಯಿಸುತ್ತೆ ಬಿಡಿ. ಈ ಕ್ರೀಡಾಂಗಣದಲ್ಲೂ ಆ ಚಿಗುರು ಮೀಸೆಯ ಆದಿತ್ಯನಿಗೆ ಇದ್ದಕ್ಕಿದ್ದ ಹಾಗೆ ಒಂದು ಲಕ್ಕಿ ಕುಲಾಯಿಸಿಬಿಡ್ತು. ಯಾರ್ಯಾರೋ ಎಷ್ಟೆಷ್ಟೋ ಟಿಕೆಟ್ ತಗೊಂಡ್ರು ಡ್ರಾ ಆಗೋದು ಯಾವುದೋ ಒಂದು ನಂಬರಿಗೆ ಮಾತ್ರ ಅನ್ನೋದು ನಿಮಗೇನು ನಾನು ಪಾಠ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಅಂದ್ಕೊಂಡೆ ಪಾಲಿಗೆ ಬಂದದೆ ಪಂಚಾಮೃತ ಆಗಿರಬಹುದೇನೋ ಅಂತ ಅವಳನ್ನ ಹಾಗೆ ನನ್ನ ಬುಟ್ಟಿಗೆ ಹಾಕಿಕೊಳ್ಬೇಕಾ ಅಥವಾ ಇನ್ನೇನು ಬೇರೆ ಆಪ್ಷನ್ ಇದೆಯಾ ಅಂತ ಆದಿತ್ಯ ತನ್ನ ಸ್ನೇಹಿತರಲ್ಲಿ ಅಭಿಪ್ರಾಯ ಸಂಗ್ರಹ ಫೀಲ್ಡ್ನಲ್ಲಿ ಬ್ಯುಸಿಯಾಗಿ ಬಿಡ್ತಾನೆ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಡೈಲಾಗ್ ಮೇಲೆ ಡೈಲಾಗ್, ಒಂದು ಕಡೆ ಲವ್, ಇನ್ನೊಂದು ಕಡೆ ಫ್ರೆಂಡ್ಶಿಪ್, ಅದ್ಯಾವುದು ಅಲ್ಲ ಇದೊಂದು ಕ್ರೈಮ್ ಸ್ಟೋರಿ ಅಂತ ಏನೋ ನೀವು ಪದೇ ಪದೇ ಆಲಿಸುವಂತೆ ನಿಮ್ಮನ್ನು ಕಂಪ್ಯೂಸ್ ಮಾಡುವ ಈ ಸ್ಟೋರಿ ನಿಮಗೆ ಸಂಪೂರ್ಣ ಅರ್ಥ ಆಗೋದಕ್ಕೂ ನೀವು ಸ್ವಲ್ಪ ತಾಳ್ಮೆಯಿಂದಿರಬೇಕು. ನಿಮಗೂ ಲವ್ ಇರ್ಬೋದು, ನಿಮಗೂ ಮರೆಯಲಾಗದಂಥ ಸ್ನೇಹಿತರು ಇರ್ಬೋದು. ನಾನೇನಿದ್ರು ಇಲ್ಲಿ ಈ ಧ್ವನಿ ಉರುಳಿಸುವ ರಾಟೆಯಷ್ಟು. ಸುತ್ತಮುತ್ತಲು ಬೀಸುವ ತಂಪಾದ ಗಾಳಿಗೆ ಎತ್ತರದ ಪ್ರದೇಶದ ಗಿಡಗಂಟಿಗಳು ಒಂದಕ್ಕೊಂದು ಬಡಿದಾಡಿಕೊಂಡ್ರೆ ಇತ್ತ ಮೋಡದೊಳಗಿಂದ ಸುರಿಯುವ ಚಿಟಪಟ ಮಳೆಯಲ್ಲಿ ಆ ವಿಶಾಲ ಮೈದಾನದಲ್ಲಿ ಒದ್ದೆಯಾಗುತ್ತಲೇ ಹೃದಯಗಳೆರಡು ಅಪ್ಪಳಿಸಿ ಬಿಟ್ಟಿತ್ತು. ನಿಮಗೆಲ್ಲ ಈಗ ಆ ಎರಡು ಹೃದಯಗಳಲ್ಲಿ ಒಂದು ಆದಿತ್ಯ ಅನ್ನೋದು ಮನದಟ್ಟಾಗೋಗಿದೆ. ಆದರೆ ಇನ್ನೊಂದು ಹೃದಯ ಯಾರದು ಅಂತ ತುಂಬಾನೇ ಹೊತ್ತು ಮೀರೋದಕ್ಕೂ ಬಿಡಲ್ಲ. ಈಗಲೇ ಹೇಳಿ ಬಿಡ್ತೀನಿ, ಅವಳು ಚಂದನ. ಸ್ನೇಹಿತರೆ, ಇಷ್ಟಕ್ಕೂ ನಿಮಗೆಲ್ಲ ಅದೊಂದು ದಿನ ಮುಂಗಾರು ಮಳೆ ಸಿನಿಮಾ ನೋಡಿದ್ದು ಮತ್ತೊಮ್ಮೆ ನೆನಪಾದ್ರೂ ಅಚ್ಚರಿ ಏನಿಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭ ಅದಕ್ಕೆ ಹೋಲುವ ಮೊದಲಿದ್ದನ್ನು ನೆನಪಿಸುವಂತಿರ್ತವೆ. ಖಾಲಿ ಇರುವ ಬಿಸಿ ಪಾತ್ರೆಗೆ ನೀರು ಬಿದ್ದಾಗ ಒಗ್ಗರಣೆ ಹಾಕಿದ್ದು ನೆನಪಿಗೆ ಬರ್ತಾವಲ್ವ. ಸ್ನೇಹಿತರೆ, ನಾನು ಹೇಳ್ತಿರೋ ಈ ಸ್ಟೋರಿಗೆ ಮುನ್ನುಡಿ ಶುರುವಾಗಿದ್ದೇ ಅದೊಂದು ಕ್ರೀಡಾಂಗಣದಲ್ಲಿ ನೆಡಲಾಗಿದ್ದ ಆ ಎರಡು ಕಂಬಗಳ ನಡುವಿನ ಖೋಖೋ ಲೈನ್ನಲ್ಲಿ ಪ್ರಾರಂಭವಾದ ಪರಸ್ಪರ ಅಪ್ಪಳಿಸಿದೆನೆಂಬ ಅನುರಾಗದಿಂದ.
ಕಾಣದ ಪ್ರೀತಿಯನ್ನು ಅಕ್ಷರಗಳಲ್ಲಿ ಜೀವಂತಗೊಳಿಸುವ ಉದ್ದೇಶದಿಂದ ಏಕಾಂತದಲ್ಲಿ ಕಾಡುವ ಮಧುರವಾದ ಒಂಟಿತನದ ಒಂದು ರೋಚಕ ಕಥನದ ಮೂಲಕ ನಿಮ್ಮ ಕಿವಿಗೆ ಧ್ವನಿಯಾಗುತ್ತಿರುವ ನಾನು ಹರೀಶ್ ಪುತ್ತೂರ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕಾನರಿಯದ ಪ್ರೇಮ ಕಥನದ ಮುಂದುವರಿದ ಭಾಗದಲ್ಲಿ ಅನುರಾಗದ ಮಾತುಗಳೊಂದಿಗೆ ಮತ್ತೆ ಧ್ವನಿಯಾಗುತ್ತೇನೆ. ನಮಸ್ಕಾರ.